ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಿರುವ ಸಂದರ್ಭದಲ್ಲೇ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡುವಂತ ಸಾಧ್ಯತೆ ಇದೆಯಾ? ಈ ರೀತಿಯಾದಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಪಾಕಿಸ್ತಾನವೇ ಹೇಳ್ಕೊಳ್ತಾ ಇದೆ, ಭಾರತ ನಮ್ಮ ಮೇಲೆ ಯುದ್ಧಕ್ಕೆ ಸಂಪೂರ್ಣವಾದಂತಹ ತಯಾರಿಯನ್ನ ನಡೆಸ್ಕೊಳ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಭಾರತ ನಮ್ಮ ದೇಶದ ಮೇಲೆ ದಾಳಿ ನಡೆಸಬಹುದು. ಈ ರೀತಿಯಾಗಿ ಪಾಕಿಸ್ತಾನವೇ ಹೇಳ್ಕೊಳ್ತಾ ಇದೆ. ಅದೇ ರೀತಿಯಲ್ಲಿ ಪಾಕಿಸ್ತಾನ ಕೂಡ ಭಯಭೀತ ಆಗಿದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ರೀತಿಯಂತ ಸುದ್ದಿ ಹಬ್ಲಿಕ್ಕೆ ಕಾರಣ ಏನು? ಈ ರೀತಿಯಾಗಿ ಪಾಕಿಸ್ತಾನ ಭಯ ಪಡ್ಲಿಕ್ಕೆ ಕಾರಣ ಏನು? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಎಲ್ಲಿ ಯಾವಾಗ ಯಾವ ರೀತಿಯಾದಂತಹ ದಾಳಿ ನಡೀತಿದೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿಗೆ ಪಾಕಿಸ್ತಾನ ತಲುಪಿದೆ. ಅಫ್ಘಾನಿಸ್ತಾನದಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಅನ್ನುವ ಧೈರ್ಯದಲ್ಲೇ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ದಾಳಿಯನ್ನ ನಡೆಸ್ತು. ಆ ದಾಳಿಗೆ ಪ್ರತ್ಯುತ್ತರವನ್ನ ಈಗ ಅಫ್ಘಾನಿಸ್ತಾನ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಿನ್ನೆ ಅಫ್ಘಾನಿಸ್ತಾನ ನೇರವಾಗಿ ಕ್ಲೈಮ್ ಮಾಡ್ಕೊಳ್ತು, ನಾವು ಪಾಕಿಸ್ತಾನದ 41 ಜನ ಸೈನಿಕರನ್ನ ಕೊಂದಿದ್ದೇವೆ, ಹಲವರನ್ನ ನಾವು ಗಾಯಗೊಳಿಸಿದ್ದೇವೆ. ಈ ರೀತಿಯಾಗಿ ಅವರು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಈ ದಾಳಿಯ ಸಂದರ್ಭದಲ್ಲಿ ಪಾಕಿಸ್ತಾನದ ಕೆಲವೊಂದು ಪೋಸ್ಟ್ ಗಳನ್ನ ಕೂಡ ನಾವು ಕ್ಯಾಪ್ಚರ್ ಮಾಡ್ಕೊಂಡಿದ್ದೇವೆ, ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಏನಿದೆ, ಅವರು ಕೂಡ ಅಷ್ಟೇ ಪಾಕಿಸ್ತಾನದ ಸೈನಿಕರ ಮೇಲೆ ಮುಗಿಬಿದ್ದಿದ್ದಾರೆ. ಪಾಕಿಸ್ತಾನದ ಸೈನಿಕರು ಬಲೂಚಿಸ್ತಾನಕ್ಕೆ ಎಂಟರ್ ಆಗ್ಲಿಕ್ಕೂ ಕೂಡ ಹೆದರ್ಕೊಳ್ತಾ ಇದ್ದಾರೆ. ಆ ರೀತಿಯಾದಂತಹ ಪರಿಸ್ಥಿತಿ ಪಾಕಿಸ್ತಾನದ ಒಳಗಡೆ ನಿರ್ಮಾಣ ಆಗಿದೆ. ಅದಾದ್ಮೇಲೆ ಟಿಟಿಪಿ ಅವರು ಈ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ಸತತವಾಗಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇದರ ನಡುವೆ ಇರಾನ್ ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ನಡೆಸುವಂತ ಸಾಧ್ಯತೆ ಇದೆ ಅನ್ನೋ ಸುದ್ದಿ ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ ಅಮೆರಿಕ ಪಾಕಿಸ್ತಾನದಲ್ಲಿರುವಂತಹ ರಾಜತಾಂತ್ರಿಕ ಸಿಬ್ಬಂದಿ ಇರಬಹುದು ಅಥವಾ ಅಮೆರಿಕದ ಪ್ರಜೆಗಳಿರ್ಬೋದು, ಅವರೆಲ್ಲರಿಗೂ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿದೆ. ತಕ್ಷಣ ನೀವು ಪಾಕಿಸ್ತಾನವನ್ನ ಬಿಟ್ಟು ಬೇರೆ ಕಡೆ ಹೊರಟು ಬಿಡಿ, ನಮ್ಮ ದೇಶಕ್ಕೆ ಬನ್ನಿ, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ದೇಶಕ್ಕೆ ಹೋಗಿಬಿಡಿ. ಪಾಕಿಸ್ತಾನದ ಮೇಲೆ ಯಾವುದೇ ಸಂದರ್ಭದಲ್ಲಿ ಇರಾನ್ ದಾಳಿ ನಡೆಸುವಂತ ಸಾಧ್ಯತೆ ಇದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಈ ರೀತಿ ಅಮೆರಿಕ ವಾರ್ನ್ ಮಾಡ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, 1-2 ದಿನದಿಂದ ಒಂದು ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಪಾಕಿಸ್ತಾನ ಅಮೆರಿಕದ ವಾಯುಪಡೆಗೆ ತನ್ನ ಏರ್ ಸ್ಪೇಸ್ ನ ಬಿಟ್ಕೊಟ್ಟಿದೆ. ಈ ರೀತಿಯಾದಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಹಾಗಾಗಿ ಇರಾನ್ ಈಗ ಇದನ್ನ ಸೀರಿಯಸ್ ಆಗಿ ತಗೊಂಡು ಪಾಕಿಸ್ತಾನದ ಮೇಲೆ ಕೂಡ ದಾಳಿ ನಡೆಸುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ನಡುವೆ ಪಾಕಿಸ್ತಾನ ಕೂಡ ಒಂದು ಅಧಿಕ ಪ್ರಸಂಗವನ್ನ ಮಾಡಿದೆ. ನಿಮ್ಗೆ ಗೊತ್ತಿದೆ, ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ನಡುವೆ ಒಂದು ಡಿಫೆನ್ಸ್ ಪ್ಯಾಕ್ಟ್ ಇದೆ. ಈ ಒಪ್ಪಂದದ ಪ್ರಕಾರ ಸೌದಿ ಅರೇಬಿಯಾ ಅಥವಾ ಪಾಕಿಸ್ತಾನದ ಮೇಲೆ ಬೇರೆ ಯಾವುದೇ ದೇಶ ದಾಳಿ ನಡೆಸಿದ್ರೆ ಆಗ ಈ 2 ದೇಶಗಳು ಒಟ್ಟಾಗಿ ಆ ದೇಶವನ್ನ ಎದುರಿಸಬೇಕು. ಆ ರೀತಿಯಾದಂತಹ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಈಗ ಸೌದಿ ಅರೇಬಿಯಾದ ಮೇಲೆ ಇರಾನ್ ದಾಳಿಯನ್ನು ನಡೆಸ್ತಾ ಇದೆ. ಹಾಗಾಗಿ ಪಾಕಿಸ್ತಾನ ಇರಾನ್ಗೆ ಒಂದು ವಾರ್ನಿಂಗ್ ಅನ್ನು ಕೂಡ ಮಾಡಿದೆ. ನೀವು ತಕ್ಷಣ ಸೌದಿ ಅರೇಬಿಯಾದ ಮೇಲೆ ದಾಳಿ ನಡೆಸೋದನ್ನು ನಿಲ್ಲಿಸಬೇಕು, ಇಲ್ಲದಿದ್ದರೆ ನಾವು ಕೂಡ ನಿಮ್ಮ ಮೇಲೆ ದಾಳಿ ನಡೆಸ್ತೇವೆ. ಈ ರೀತಿಯಾಗಿ ಇರಾನಿಗೆ ಇವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಎಚ್ಚರಿಕೆ ಕೊಟ್ಟು ಇವರು ಸುಮ್ಮನೆ ಇದ್ದಿದ್ರು ಕೂಡ ಸಮಸ್ಯೆ ಆಗ್ತಾ ಇರಲಿಲ್ಲವೋ ಏನೋ ಗೊತ್ತಿಲ್ಲ. ಆದ್ರೆ ಪಾಕಿಸ್ತಾನ ಎಲ್ಲೆಡೆ ಬಡಾಯಿ ಕೊಚ್ಕೊಳ್ಳಿ ಶುರು ಮಾಡ್ತು. ನೋಡಿ, ನಾವು ವಾರ್ನ್ ಮಾಡಿದ ಮೇಲೆ ಸೌದಿ ಅರೇಬಿಯಾದ ಮೇಲೆ ಇರಾನ್ ದಾಳಿ ನಡೆಸೋದನ್ನ ಕಮ್ಮಿ ಮಾಡಿದೆ ಅಂತ ಹೇಳ್ಕೊಂಡು ಬಂದ್ರು. ಆದ್ರೆ ಇರಾನ್ ಇವಾಗಲೂ ಕೂಡ ಸೌದಿ ಅರೇಬಿಯಾದ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಈ ರೀತಿಯಾಗಿ ಸೌದಿ ಅರೇಬಿಯಾದ ಮೇಲೆ ದಾಳಿ ನಡೀತಾ ಇದ್ರು ಕೂಡ ಪಾಕಿಸ್ತಾನ ಇಲ್ಲಿವರೆಗೆ ಇರಾನ್ ಮೇಲೆ ದಾಳಿ ನಡೆಸಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಈಗ ಲೇಟೆಸ್ಟ್ ಆಗಿ ಬರ್ತಾ ಇರುವಂತ ಸುದ್ದಿ ಏನಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲಿ ಇರಾನ್ ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸಬಹುದು. ಇದರಿಂದಾಗಿ ಪಾಕಿಸ್ತಾನ ಪತ್ರಗುಟ್ಟಿ ಹೋಗಿದೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಕಡೆ ಅವರಿಗೆ ಭಾರತದ ಭಯ ಪ್ರಾರಂಭ ಆಗಿದೆ. ನಿಮ್ಗೆ ಗೊತ್ತಿರಬಹುದು, ಮಾರ್ಚ್ 5ರಿಂದ ಮಾರ್ಚ್ 12ರವರೆಗೆ ರಾಜಸ್ಥಾನದಲ್ಲಿ ಭಾರತೀಯ ವಾಯುಪಡೆ ಒಂದು ತಾಲೀಮನ್ನು ನಡೆಸ್ತಾ ಇದೆ. ಈ ತಾಲೀಮಿಗಾಗಿ ಪಾಕಿಸ್ತಾನ ಬಾರ್ಡರ್ ಮತ್ತು ರಾಜಸ್ಥಾನದ ಕೆಲವೊಂದು ಏರಿಯಾಗಳಲ್ಲಿ ನೋಟಮ್ ನ ಜಾರಿ ಮಾಡಿದೆ. ನೋಟಮ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಿರಬಹುದು, ನೋಟಿಸ್ ಟು ಏರ್ ಮ್ಯಾನ್ ಅಂತಕೊಂಡು. ಒಮ್ಮೆ ನೋಟಮ್ ಜಾರಿ ಆಯ್ತು ಅಂತ ಹೇಳಿದ್ರೆ ಆ ಒಂದು ಪ್ರದೇಶದಲ್ಲಿ ಯಾವುದೇ ವಿಮಾನ ಹಾರಾಟ ನಡೆಸುವಂತಿಲ್ಲ. ಒಂದ್ ವೇಳೆ ಆ ಸಂದರ್ಭದಲ್ಲಿ ಯಾವ್ದಾದ್ರು ವಿಮಾನ ಹಾರಾಟ ನಡೆಸಿದ್ರೆ ಆ ವಿಮಾನಕ್ಕೆ ತೊಂದರೆ ಆಗುವಂತ ಸಾಧ್ಯತೆ ಇರ್ತದೆ. ಆದ್ರಿಂದಾಗಿ ಈ ರೀತಿಯಾದಂತಹ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಆದ್ರೆ ಈ ನೋಟಮ್ನ ಯಾವಾಗ ಭಾರತ ಜಾರಿ ಮಾಡ್ತೋ, ಪಾಕಿಸ್ತಾನ ಬೇರೆ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಪಾಕಿಸ್ತಾನ ಏನ್ ತಿಳ್ಕೊಂಡಿದೆ ಅಂತ ಹೇಳಿದ್ರೆ, ಭಾರತದ ವಾಯುಪಡೆ ಈ ರೀತಿಯಾಗಿ ತಾಲೀಮು ನಡೆಸುವ ಮುಖಾಂತರ ನಮ್ಮ ದೇಶದ ಮೇಲೆ ದಾಳಿ ನಡೆಸಲಿಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ. ಹಾಗಾಗಿ ನಾವು ಕೂಡ ತುಂಬಾ ಅಲರ್ಟ್ ಆಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಈ ಏರ್ ಎಕ್ಸರ್ಸೈಸ್ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡಿದ್ದಾರೆ. ಹಾಗೇನೆ ಪಾಕಿಸ್ತಾನದ ರಕ್ಷಣಾ ಸಚಿವ ಈತನಿಗೆ ಜೋಕರ್ ಅಂತ ಕೂಡ ಹೇಳ್ತಾರೆ, ಖ್ವಾಜಾ ಆಸಿಫ್, ಈತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅಂದ್ರೆ ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಆತ ಹೇಳಿರುವಂತಹದ್ದು, ಭಾರತ ಮತ್ತು ಇಸ್ರೇಲ್ ಪಾಕಿಸ್ತಾನದ 4 ದಿಕ್ಕುಗಳಿಂದ ದಾಳಿ ನಡೆಸಲಿಕ್ಕೆ ಸಂಪೂರ್ಣವಾದಂತಹ ಪ್ಲಾನ್ ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, 4 ದಿಕ್ಕಿನಿಂದ 2 ದೇಶ ಯಾವ ರೀತಿಯಾಗಿ ದಾಳಿ ನಡೆಸಲಿಕ್ಕೆ ಸಾಧ್ಯ ಇದೆ? ಇಲ್ಲಿ ಆತ ಹೇಳ್ತಾ ಇರೋದು ಹೇಗೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಅಫ್ಘಾನಿಸ್ತಾನ ಈಗಾಗಲೇ ಪಾಕಿಸ್ತಾನದ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಈ ದಾಳಿಯ ಹಿಂದೆ ಭಾರತವೇ ಇದೆ ಅಂತ ಹೇಳ್ತಾರೆ.
ಹಾಗೇನೆ ಬಲೂಚ್ಗಳು ಕೂಡ ಇವರ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇದ್ರ ಜೊತೆಗೆ ಯಾವುದೇ ಸಂದರ್ಭದಲ್ಲಿ ಇಸ್ರೇಲ್ ಕೂಡ ನಮ್ಮ ಮೇಲೆ ದಾಳಿ ನಡೆಸಬಹುದು ಅನ್ನೋ ನಿಟ್ಟಿನಲ್ಲಿ ಈ ಪಾಕಿಸ್ತಾನ ಯೋಚನೆಯನ್ನ ಮಾಡ್ತಾ ಇದೆ. ನಿಮ್ಗೆ ಗೊತ್ತಿದೆ, ಒಂದ್ ವೇಳೆ ಇಸ್ರೇಲ್ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಬೇಕು ಅಂತ ಹೇಳಿದ್ರೆ ಅವರು ಪಾಕಿಸ್ತಾನದ ಬಾರ್ಡರ್ ಬರಬೇಕಾದಂತ ಅವಶ್ಯಕತೆ ಇಲ್ಲ. ಅವರು ಇಸ್ರೇಲ್ ನಲ್ಲಿ ಕೂತ್ಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ನಡೆಸುವಂತ ತಾಕತ್ತು ಅವರಿಗಿದೆ. ಇಲ್ಲಿ ಇಸ್ರೇಲ್ ನ ಮುಖ್ಯ ಗುರಿ ಏನು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಇಸ್ಲಾಮಿಕ್ ರಾಷ್ಟ್ರಗಳು ನ್ಯೂಕ್ಲಿಯರ್ ಬಾಂಬ್ ಅನ್ನು ಹೊಂದಿರಬಾರದು, ಈ ರೀತಿಯಾಗಿ ಯೋಚನೆ ಮಾಡ್ತದೆ. ಹಾಗಾಗಿ ಇಲ್ಲಿ ಪಾಕಿಸ್ತಾನ ಏನ್ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಸ್ರೇಲ್ ನಮ್ಮ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಏನಿದೆ ಅದ್ರ ಮೇಲೆ ದಾಳಿ ನಡೆಸುವಂತ ಸಾಧ್ಯತೆ ಇದೆ, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದೆ. ಇನ್ನೊಂದ್ ಕಡೆ ಹಾಗೂ ಭಾರತ ಈ ಪಾಕಿಸ್ತಾನದ ವಿರೋಧಿಗಳೇ. ಹಾಗಾಗಿ ಭಾರತ ಕೂಡ ಯಾವುದೇ ಸಂದರ್ಭದಲ್ಲಿ ನಮ್ಮ ಮೇಲೆ ದಾಳಿ ನಡೆಸಬಹುದು, ನಮ್ಮ ಬಾರ್ಡರ್ ನ ಕ್ರಾಸ್ ಮಾಡಿ ಒಳಗ್ ಬರ್ಬೋದು, ಈ ರೀತಿಯಾದಂತಹ ಭಯದಲ್ಲಿ ಪಾಕಿಸ್ತಾನ ಇದೆ. ಕೇವಲ ಈ ರೀತಿಯಾಗಿ ಅಲ್ಲಿಯ ಖ್ವಾಜಾ ಆಸಿಫ್ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಅದ್ರ ಜೊತೆಗೆ ಅಲ್ಲಿಯ ಅಧ್ಯಕ್ಷರಾದಂತಹ ಜರ್ದಾರಿ ಕೂಡ ಇದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಲಿಕ್ಕೆ ಸಂಪೂರ್ಣವಾದಂತಹ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ. ಯಾವುದೇ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಬಹುದು. ಭಾರತದ ಮುಖ್ಯ ಧ್ಯೇಯ ಪಿಒಕೆಯನ್ನು ವಶಪಡಿಸಿಕೊಳ್ಳೋದು. ಹಾಗಾಗಿ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ನಡೆಸುವಂತ ಸಾಧ್ಯತೆ ಇದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಅದಲ್ಲದೇನೆ ಪಾಕಿಸ್ತಾನಕ್ಕೆ ಇನ್ನೊಂದು ಭಯ ಇದೆ. ಅದೇನು ಅಂತ ಹೇಳಿದ್ರೆ ಒಂದ್ ವೇಳೆ ಭಾರತ ಏನಾದ್ರೂ ದಾಳಿಯನ್ನು ನಡೆಸಿದ್ರೆ ಹೇಗೋ ಪಿಒಕೆಯನ್ನು ವಾಪಸ್ ಕಿತ್ಕೊಳ್ತಾರೆ. ಅದ್ರ ಜೊತೆಗೆ ಪಾಕಿಸ್ತಾನವನ್ನ 3 ಅಥವಾ 4 ಭಾಗ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಗೆ ಗೊತ್ತಿದೆ, ಒಂದ್ ಕಡೆ ಖೈಬರ್ ಪಖ್ತೂನ್ಖ್ವಾ ಕೂಡ ಪಾಕಿಸ್ತಾನದ ಬೇರ್ಪಡಲಿಕ್ಕೆ ತುದಿಗಾಲಲ್ಲಿ ನಿಂತಿದೆ. ಹಾಗೇನೆ ಬಲೂಚಿಸ್ತಾನ ಈಗಾಗಲೇ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ಕೊಂಡಿದೆ. ಅದ್ರ ಜೊತೆಗೆ ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ಬಹಳಷ್ಟು ಸಮಸ್ಯೆಗಳಿದೆ. ಅವರು ಕೂಡ ಅಷ್ಟೇ ಪಾಕಿಸ್ತಾನದಿಂದ ನಾವು ಬೇರ್ಪಡ್ತೇವೆ ಅಂತಕೊಂಡು ಈಗಾಗಲೇ ಡಿಮಾಂಡ್ ಮಾಡ್ಲಿ ಶುರು ಮಾಡಿದ್ದಾರೆ. ಕೊನೆಗೆ ಉಳ್ಕೊಳ್ಳೋದು ಪಾಕಿಸ್ತಾನದ ಈ ಪಂಜಾಬ್ ಪ್ರಾಂತ್ಯ ಮಾತ್ರ. ಅಂದ್ರೆ ಮುಂದೊಂದು ದಿನ ಪಾಕಿಸ್ತಾನ ಅಂತ ಹೇಳಿದ್ರೆ ಈ ಪಂಜಾಬ್ ಪ್ರಾಂತ್ಯ ಆಗುವಂತ ಸಾಧ್ಯತೆ ಇದೆ. ಈ ರೀತಿ ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನ ಪೀಸ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇದೆಲ್ಲದ್ರ ಜೊತೆ ಇತ್ತೀಚೆಗೆ ನಮ್ಮ ಸೇನಾ ಜನರಲ್ ಒಬ್ರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರ ಹೆಸರು ನಂಗೆ ನೆನಪಾಗ್ತಾ ಇಲ್ಲ, ಮೋಸ್ಟ್ಲಿ ಪುಷ್ಕರ್ ಈ ತರ ಏನೋ ಬರ್ತದೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಕೇವಲ ನಾವು 4 ದಿನದಲ್ಲಿ ಪಾಕಿಸ್ತಾನದ ಬಂಡವಾಳ ಏನನ್ನೋದನ್ನ ಇಡೀ ಪ್ರಪಂಚಕ್ಕೆ ಬಯಲು ಮಾಡಿಬಿಟ್ಟಿದ್ವಿ. ಪಾಕಿಸ್ತಾನ ಕದನ ವಿರಾಮಕ್ಕಾಗಿ ನಮ್ಮಲ್ಲಿ ಬೇಡಿಕೆಯನ್ನ ಇಟ್ಟಿದ್ರಿಂದಾಗಿ ನಾವು ಕದನ ವಿರಾಮಕ್ಕೆ ಒಪ್ಕೊಂಡಿದ್ವಿ. ಆದ್ರೆ ಆಪರೇಷನ್ ಸಿಂಧೂರದ ಸೆಕೆಂಡ್ ಪಾರ್ಟ್ ಏನಾದ್ರು ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಆಗ ನಾವು ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತೇವೆ, ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಮೋದಿ ಬಹಳಷ್ಟು ಬಾರಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರ ಏನಿದೆ ಅದು ಪ್ರೋಗ್ರೆಸ್ ನಲ್ಲಿದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಇತ್ತೀಚೆಗೆ ಒಂದು ಕಡೆ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಹೇಳಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ 2 ಪ್ರಾರಂಭ ಆಗುವಂತ ಸಾಧ್ಯತೆ ಇದೆ. ಒಮ್ಮೆ ಆಪರೇಷನ್ ಸಿಂಧೂರ 2 ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ನಮ್ಮ ಕಾಲನ್ನ ಹಿಡ್ಕೊಂಡು ಕ್ಷಮೆ ಕೇಳಿದ್ರು ಕೂಡ ಅವ್ರನ್ನ ಕ್ಷಮಿಸುವಂತ ಪ್ರಮೇಯವೇ ಬರೋದಿಲ್ಲ. ಪಾಕಿಸ್ತಾನ ಮುಂದೆಂದೂ ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡಬಾರದು, ಆ ರೀತಿಯಾದಂತಹ ಉತ್ತರವನ್ನ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕೆಲವೊಂದು ವಿಷಯದಲ್ಲಿ ಕಂಪೇರ್ ಮಾಡಿ ನೋಡ್ಬೇಕಾಗ್ತದೆ. ಪಾಕಿಸ್ತಾನದ ಸಚಿವರು ಕೂಡ ಇದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಆದ್ರೆ ಪಾಕಿಸ್ತಾನದ ಸಚಿವರು ಕೊಡುವಂತ ಹೇಳಿಕೆಯನ್ನ ನಾವು ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಈ ರೀತಿಯಾಗಿ ಅವ್ರ ಹೇಳಿಕೆಯನ್ನು ಕೊಟ್ಟರೆ ಮಾತ್ರ ಅವರು ಅಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಅಥವಾ ಮುಂದಿನ ಚುನಾವಣೆಯಲ್ಲಿ 4 ವೋಟ್ ಬೀಳ್ತದೆ ಅವರಿಗೆ. ಹಾಗಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ. ಭಾರತದ ವಶದಲ್ಲಿರುವಂತಹ ಕಾಶ್ಮೀರ ಏನಿದೆ ಅದನ್ನು ನಾವು ವಶಪಡಿಸ್ಕೊಳ್ತೇವೆ, ಈ ರೀತಿಯಾಗಿ ಬಡಾಯಿ ಕೊಚ್ಕೊಳ್ತಾನೆ ಇರ್ತಾರೆ. ಆದ್ರೆ ನಮ್ಮ ದೇಶದ ರಾಜಕಾರಣಿಗಳು ಈ ಪಾಕಿಸ್ತಾನದ ರಾಜಕಾರಣಿಗಳ ತರ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಹೋಗಲ್ಲ. ಏನ್ ಮಾಡ್ಲಿಕ್ಕೆ ಸಾಧ್ಯವೋ ಏನ್ ಮಾಡ್ಲಿಕ್ಕೆ ಆಗ್ತದೋ ಅದನ್ನ ಮಾತ್ರ ಅವ್ರು ಹೇಳ್ತಾರೆ ಹೊರತು ಕೈಲಿ ಆಗದೆ ಇರೋದನ್ನ ಯಾವತ್ತೂ ಹೇಳಲಿಕ್ಕೆ ಹೋಗಲ್ಲ. ಹಾಗಾಗಿ ಇಲ್ಲಿ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಏನ್ ಹೇಳಿದಾರೋ ಅದನ್ನ ನಾವು ನಂಬಬಹುದು. ಈ ರೀತಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಆಗೇ ಆಗ್ತದೆ. ಈಗ ಪಾಕಿಸ್ತಾನದಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅಲ್ಲಿಯ ಜನತೆ ಇರಬಹುದು ಅಥವಾ ಈ ಅಲ್ಲಿಯ ಮಂತ್ರಿಗಳಿರ್ಬೋದು, ಹಾಗೇನೆ ಈ ಭಯೋತ್ಪಾದಕರಿರ್ಬೋದು, ಯಾರು ಕೂಡ ನೆಮ್ಮದಿಯಿಂದ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಅಫ್ಘಾನಿಸ್ತಾನ ಕೂಡ ಒಳಗಡೆ ನುಗ್ಗುವಂತ ಸಾಧ್ಯತೆ ಇದೆ. ಹಾಗೇನೆ ಇನ್ನೊಂದು ಕಡೆಯಿಂದ ಭಾರತ ಕೂಡ ಇವ್ರ ಮೇಲೆ ದಾಳಿ ನಡೆಸುವಂತ ಸಾಧ್ಯತೆ ಇದೆ. ಅದೆಲ್ಲದರ ಜೊತೆಗೆ ಇರಾನ್ ಕೂಡ ಅಷ್ಟೇ ಸದ್ದಿಲ್ಲದೇನೆ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಪಾಕಿಸ್ತಾನದಲ್ಲಿದೆ. ಅಲ್ಲಿ ಯಾರಾದ್ರೂ ಸಣ್ಣ ಪಟಾಕಿ ಹೊಡೆಸಿದ್ರು ಕೂಡ ಪಾಕಿಸ್ತಾನದ ಜನತೆ ಬೆಚ್ಚಿ ಬಿದ್ದು ಮನೆಯಿಂದ ಹೊರಗಡೆ ಓಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿಯಾಗಿ ಭಾರತದ ಬಗ್ಗೆ ಅವರು ಭಯ ಪಡ್ಲಿಕ್ಕೂ ಇನ್ನೊಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ ಕಳೆದ ವಾರ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿ ಕೊಟ್ಟರು. ಇಸ್ರೇಲ್ ಭೇಟಿಯ ಸಂದರ್ಭದಲ್ಲಿ ನೆತನ್ಯಾಹು ಭಾರತದ ಪ್ರಧಾನಿಯನ್ನ ಯಾವ ರೀತಿ ನಡೆಸ್ಕೊಂಡ್ರು, ಯಾವ ರೀತಿಯಾಗಿ ಆದರ ಆತಿಥ್ಯದಿಂದ ನೋಡ್ಕೊಂಡ್ರು, ಎಲ್ಲದನ್ನು ನೀವು ನೋಡಿದ್ದೀರಾ. ಅಲ್ಲಿ ಹಲವಾರು ಒಪ್ಪಂದಗಳಿಗೆ ಕೂಡ ಸಹಿ ಬಿತ್ತು. ಅದಾದ್ಮೇಲೆ ಇಸ್ರೇಲ್ನಿಂದ ನಮ್ಮ ಪ್ರಧಾನಿಯವರು ವಾಪಸ್ ಭಾರತಕ್ಕೆ ಬಂದ ಕೆಲವೇ ಗಂಟೆಗಳಲ್ಲಿ ಇರಾನ್ ಮೇಲೆ ದಾಳಿಯನ್ನ ನಡೆಸಿ ಖಮೇನಿಯ ಹತ್ಯೆ ಕೂಡ ನಡೆದಿತ್ತು. ಯಾವಾಗ ಈ ರೀತಿ ನಡೀತೋ
ಪಾಕಿಸ್ತಾನದಲ್ಲಿ ಬೇರೆ ರೀತಿಯಾದಂತಹ ಮಾತುಗಳು ಶುರುವಾಯಿತು. ಅದೇನಂತ ಹೇಳಿದ್ರೆ ಇಸ್ರೇಲ್ ಮತ್ತು ಭಾರತ ಸೇರ್ಕೊಂಡು ಇನ್ನು ದೊಡ್ಡದಾದಂತಹ ಏನೊಂದು ಪ್ಲಾನ್ ಅನ್ನು ಮಾಡಿದೆ. ಯಾವುದೇ ಸಂದರ್ಭದಲ್ಲಿ ಇಬ್ಬರೊಟ್ಟು ಸೇರ್ಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ನಡೆಸಬಹುದು. ಈ ರೀತಿಯಾಗಿ ಈಗ ಪಾಕಿಸ್ತಾನ ಭಯಭೀತಗೊಂಡಿದೆ. ಪಾಕಿಸ್ತಾನದ ಈ ಪರಿಸ್ಥಿತಿಯನ್ನು ನೋಡಿದ್ರೆ ನಗ್ಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಒಂದ್ಮೇಲೆ ಸತ್ತೋದ್ರೆ ಅದು ಬೇರೆ ತರ, ಇದು ಹಾಗಲ್ಲ. ಸಾಯ್ಲಿಕ್ಕೂ ಇಲ್ಲ, ಬದುಕಲಿಕ್ಕೂ ಇಲ್ಲ. ಯಾವ ಸಂದರ್ಭದಲ್ಲಿ ಯಾವ ದಿಕ್ಕಿನಿಂದ ಕ್ಷಿಪಣಿ ಬಂದು ತಲೆ ಮೇಲೆ ಬೀಳ್ತದೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗಿದೆ. ಇದರೊಳಗೆ ಪಾಕಿಸ್ತಾನಕ್ಕೆ ಇರುವಂತಹ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಅವರ ಬಳಿ ಇರುವಂತಹ ಯುದ್ಧೋಪಕರಣ ಅಥವಾ ಅವರ ಡಿಫೆನ್ಸ್ ಸಿಸ್ಟಮ್ ಇದೆಲ್ಲದೂ ಕೂಡ ಚೀನಾ ನಿರ್ಮಿತ. ಈ ಚೀನಾ ನಿರ್ಮಿತ ಯುದ್ಧೋಪಕರಣಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಗೊತ್ತಾಗಿದೆ. ಅದೇ ರೀತಿ ಈಗ ಇರಾನ್ ನಲ್ಲಿ ಕೂಡ ಪರೀಕ್ಷೆಗೊಳಪಡ್ತಾ ಇದೆ. ಹಾಗಾಗಿ ಪಾಕಿಸ್ತಾನಿ ಜನತೆ ತಮ್ಮ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಳ್ಬೇಕಾದಂತ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ. ನೋಡೋಣ, ಸದ್ಯಕ್ಕೀಗ ಪಾಕಿಸ್ತಾನವನ್ನ ನಾಶ ಮಾಡಲಿಕ್ಕೆ ಅಫ್ಘಾನಿಸ್ತಾನ ಒಂದ್ ಕಡೆಯಿಂದ ನುಗ್ತಾ ಇದೆ. ಹಾಗೇನೆ ಬಲೂಚ್ಗಳು ಕೂಡ ತಯಾರಾಗಿದ್ದಾರೆ. ಖೈಬರ್ ಪಖ್ತೂನ್ಖ್ವಾದಲ್ಲಿರುವಂತಹ TTP ಉಗ್ರರು ಕೂಡ ಪಾಕಿಸ್ತಾನದ ಮೇಲೆ ಮುಗಿಬಿದ್ದಿದ್ದಾರೆ. ಅದ್ರ ಜೊತೆಗೆ ಹೊಸದಾಗಿ ಇರಾನ್ ಕೂಡ ದಾಳಿ ನಡೆಸುವಂತ ಸಾಧ್ಯತೆ ಇದೆ ಅಂತ ತಿಳ್ಕೊಂಡು ಅಮೆರಿಕವೇ ಅವ್ರನ್ನ ಅಲರ್ಟ್ ಮಾಡ್ತಾ ಇದೆ. ಇನ್ನೊಂದ್ 2 ದಿನದಲ್ಲಿ ಇರಾನ್ ಏನ್ ಮಾಡ್ತಾ ಅನ್ನೋದು ನಿಚ್ಚಳ ಆಗುವಂತ ಸಾಧ್ಯತೆ ಇದೆ. ಅಲ್ಲಿವರೆಗೆ ನಾವು ಕಾದ್ ನೋಡೋಣ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.